ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಭಗವಂತನನ್ನು ಸರ್ವತೋಮುಖ ಅಂತ ಕರಿತೀವಿ. ಅಂದರೆ ಅವನು ಎಲ್ಲ ಕಡೆಯೂ ಸಹ ಕಣ್ಣಿಟ್ಟಿರೋವನು, ಎಲ್ಲ ಕಡೆಯೂ ಸಹ ಅವನು ಕಾಲಿಟ್ಟಿರುವವನು. ಅಂದರೆ ಅವನು ಸರ್ವವ್ಯಾಪಿಯಾಗಿದ್ದಾನೆ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಯಾಕೆ ಅವನು ಸರ್ವವ್ಯಾಪಿಯಾಗಿದ್ದಾನಪ್ಪ ಅಂತಂದರೆ ನಮ್ಮ ರಕ್ಷಣೆಗೋಸ್ಕರ ಅಂತ ನಾವಿಲ್ಲಿ ತಿಳ್ಕೊಂಡ್ವಿ. ಇವತ್ತು 88ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಸುಲಭ ಸುವ್ರತ ಸಿದ್ಧ ಶತ್ರುಜಿಚ್ಛತ್ರುತಾಪನಃ ನೆಗ್ರದೋದುಂಬರೋಶ್ವತ್ತ ಚಾಣೂರಾಂಧ್ರ ನಿಷೂಧನಃ. ಭಗವಂತ ಸುಲಭ ಅಂದರೆ ಭಗವಂತ ನಮ್ಮೊಳಗೆ ಇದ್ದಾನೆ, ಆತ ಎಲ್ಲ ಕಡೆ ತುಂಬಿದ್ದಾನೆ ಅನ್ನುವ ಅರಿವು ನಮ್ಮಲ್ಲಿ ಮೂಡಿದಾಗ ಭಗವಂತ ಭಕ್ತರಿಗೆ ಸುಲಭವಾಗ್ತಾ ಹೋಗ್ತಾನೆ. ಅಂದರೆ ಹೇಗೆ ಧ್ರುವ ಮತ್ತು ಪ್ರಹ್ಲಾದನಿಗೆ ಆತ ಒಲಿತಾ ಹೋದ. ಯಾಕೆ ಧ್ರುವ ಮತ್ತು ಪ್ರಹ್ಲಾದನಿಗೆ ಒಲಿದ್ನಪ್ಪ ಅಂತ ನೋಡೋದಾದರೆ, ಆತ ನಿಷ್ಕಲ್ಮಶವಾದ ಭಕ್ತಿಗೆ, ಅಂದರೆ ಮಗುವಿನಂಥ ಭಕ್ತಿಗೆ ಆತ ಒಲಿತಾ ಹೋಗ್ತಾನೆ. ಹಾಗಾಗಿ ಆತ ಎಲ್ಲೂ ಇಲ್ಲ, ನಮ್ಮೊಳಗೆ ಇದ್ದಾನೆ, ಹಾಗೂ ಅವನಿಂದ ನಮಗೇನೂ ಬೇಡ, ಅವನೇ ಬೇಕು ಅನ್ನುವಂತಹ ಆ ಮಗುವಿನ ಮನಸ್ಥಿತಿ ನಮಗೆ ಇದ್ದಾಗ ಭಗವಂತ ಸುಲಭನಾಗ್ತಾ ಹೋಗ್ತಾನೆ. ಇನ್ನು ಸುವ್ರತಃ ಅಂತ ತೆಗೆದುಕೊಂಡ್ರೆ ಭಕ್ತನ ರಕ್ಷಣೆಯೇ ಭಗವಂತನ ವ್ರತ. ನಾವು ಹೇಗೆ ವರಮಹಾಲಕ್ಷ್ಮಿ ವ್ರತ, ಸ್ವರ್ಣಗೌರಿ ವ್ರತ, ಈ ರೀತಿ ವ್ರತಗಳನ್ನು ಮಾಡ್ತೀವಿ, ಹಾಗೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡೋದೇ ಅವನು ವ್ರತವಾಗಿ ತಗೊಂಡಿದ್ದಾನೆ. ರಾಮಾಯಣದಲ್ಲಿ ಶ್ರೀರಾಮ ಈ ರೀತಿ ಹೇಳ್ತಾ ಹೋಗ್ತಾನೆ, ನಾನು ನಿನ್ನವ, ನನ್ನನ್ನು ಕೈ ಬಿಡಬೇಡ ಎಂದು ಯಾರು ಒಂದು ಬಾರಿ ನನ್ನ ಹತ್ತಿರ ಭಕ್ತಿಯಿಂದ ಬೇಡಿಕೊಳ್ತಾರೋ ಅಂತಹವರನ್ನು ಎಂದೂ ಸಹ ನಾನು ಕೈ ಬಿಡೋದಿಲ್ಲ. ಇದು ಭಗವಂತನ ವ್ರತ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಭಗವದ್ಗೀತೆಯಲ್ಲಂತೂ ನಿಮ್ಮೆಲ್ಲರಿಗೂ ಗೊತ್ತಿದೆ ನನ್ನ ಫೇವ್ರೆಟ್ ಶ್ಲೋಕ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳ್ತಾ ಹೋಗ್ತಾನೆ. ಅಂದರೆ ನನಗೇನೂ ಬೇಡ, ಭಗವಂತ ನೀನು ಬೇಕು ಅಂತ ಯಾರು ಭಗವಂತನನ್ನು ಒಂದೇ ಒಂದು ಬಾರಿ ಚಿಂತನೆಯನ್ನು ಮಾಡ್ತಾರೋ ಅವರ ಕೈನ ಭಗವಂತ ಎಂದೂ ಸಹ ಬಿಡೋದಿಲ್ಲ. ಹಾಗಾಗಿ ಇದನ್ನೇ ಆತ ವ್ರತವಾಗಿ ತೆಗೆದುಕೊಂಡಿದ್ದಾನೆ. ಇಂತಹ ಸುವ್ರತವುಳ್ಳ ಭಗವಂತನನ್ನು ಸುವ್ರತಃ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಸಿದ್ಧ ಅಂತ ತೆಗೆದುಕೊಂಡ್ರೆ ನಾವು ಯಾವಾಗಲೂ ಶ್ರೀಮಂತರಾಗಬೇಕು, ಇಲ್ಲದನ್ನು ಪಡಿಬೇಕು ಅನ್ನೋ ಬಯಕೆಗಳನ್ನು ನಮ್ಮ ಜೀವನವನ್ನು ನಾವು ಹಾಳು ಮಾಡ್ಕೊಳ್ತಾ ಹೋಗ್ತೀವಿ. ಆದರೆ ನಮ್ಮೊಳಗೆ ಸಿದ್ಧವಾಗಿ ಇರುವಂತಹ ಭಗವಂತನ ಅರಿವು ನಮಗೆ ಇರೋದೇ ಇಲ್ಲ. ಹಾಗಾಗಿ ಆ ಭಗವಂತನನ್ನು ಅರಿಯುವ ಪ್ರಯತ್ನವನ್ನು ಎಂದೂ ಸಹ ನಾವು ಮಾಡೋದಿಲ್ಲ. ಭಗವಂತನನ್ನು ಸಾಧಿಸಬೇಕಾದಂತಹ ವಸ್ತುವಲ್ಲ, ಅವನು ನಮ್ಮೊಳಗೆ ಸಿದ್ಧವಾಗಿರುವಂತಹ ವಸ್ತು. ಹಾಗಾಗಿ ಆತ ಸಿದ್ಧ. ಹೇಗೆ ಅಂತ ಅಂದರೆ, ಅಂಗಡಿಗೆ ಹೋಗಿ ನಾವು ರೆಡಿಮೇಡ್ ಬಟ್ಟೆಯನ್ನು ಹೇಗೆ ತೊಗೊಂಬರ್ತೀವಿ, ಹಾಗೆ ನಾವೇನು ಬಟ್ಟೆ ತೊಗೊಂಡು ಟೈಲರ್ ಹತ್ರ ಹೋಗಿ ಹೊಲಿಸ್ಬೇಕು ಆ ರೀತಿ ಏನೂ ಇರೋದಿಲ್ಲ. ಆತ ಜಸ್ಟ್ ರೆಡಿಮೇಡ್ ಥಿಂಗ್ ಅಂತ ಹೇಗೆ ಹೇಳ್ತೀವಿ, ಆತ ನಮ್ಮೊಳಗೆ ಸಹ ಸಿದ್ಧವಾಗಿ ಇದ್ದಾನೆ. ಹಾಗಾಗಿ ಆತನನ್ನು ನಾವು ಸಿದ್ಧ ಅಂತೀವಿ. ಆದರೆ ನಾವೇನು ಮಾಡ್ತೀವಿ, ಅವನನ್ನು ಹೊರಗಿನ ಪ್ರಪಂಚದಲ್ಲಿ ಹಾಗೂ ಹೊರಗಿನ ದೇವಸ್ಥಾನಗಳಲ್ಲಿ ಹಾಗೂ ಶಿಖರಗಳಲ್ಲಿ ನಾವು ಅವನನ್ನು ಹುಡುಕ್ತಾ ಹೋಗ್ತೀವಿ. ಇನ್ನು ಶತ್ರುಜಿತ್ ಅಂತ ತೆಗೆದುಕೊಂಡ್ರೆ, ಈ ಹಿಂದೆ ಹೇಳಿದ ಹಾಗೆ ಧರ್ಮವನ್ನು ದ್ವೇಷಿಸುವವರು ಭಗವಂತನ ಶತ್ರುಗಳು. ಭಗವಂತನಿಗೆ ಯಾರು ಕಂಡ್ರೂ ಪ್ರೀತಿ ಇಲ್ಲ, ಯಾರು ಕಂಡ್ರೂ ಸಹ ದ್ವೇಷ ಇಲ್ಲ. ಆದರೆ ಭಗವಂತ ಯಾರನ್ನು ದ್ವೇಷಿಸ್ತಾನಪ್ಪ ಅಂದರೆ, ಯಾರು ಧರ್ಮವನ್ನು ದ್ವೇಷಿಸ್ತಾರೋ ಅವರನ್ನು ಆತ ದ್ವೇಷಿಸ್ತಾ ಹೋಗ್ತಾನೆ. ಇಂತಹ ಅರಿಗಳನ್ನು ಗೆದ್ದ ಭಗವಂತ ಶತ್ರುಜಿತ್ ಅಂತ ನಾವಿಲ್ಲಿ ಹೇಳ್ತೀವಿ. ಇನ್ನು ಶತ್ರುತಾಪನಃ ಅಂತ ತೆಗೆದುಕೊಂಡ್ರೆ, ಅರಿಗಳನ್ನು ಪರಿಪರಿಯಾಗಿ ಗೋಳಾಡಿಸುವ ಭಗವಂತ ಶತ್ರುತಾಪನಃ. ಯಾಕೆ ಇಲ್ಲಿ ಭಗವಂತ ಗೋಳಾಡಿಸ್ತಾನಪ್ಪ ಅಂತ ನೋಡಬೇಕು ಅಂದರೆ, ನಾವು ಹೇಗೆ ಮಕ್ಕಳು ಸರಿದಾರಿಗೆ ಬರಬೇಕು ಅಂತ ಹೇಗೆ ನಾವು ಪನಿಷ್ಮೆಂಟ್ ಕೊಡ್ತೀವೋ, ಜಸ್ಟ್ ಲೈಕ್ ದಟ್ ಭಗವಂತನೂ ಸಹ ನಾವು ಧರ್ಮ ಮಾರ್ಗದಲ್ಲಿ ಬರಬೇಕು ಅಂತ ಹೇಳಿ ನಮಗೆ ಪನಿಷ್ಮೆಂಟ್ ಕೊಡ್ತಾ ಹೋಗ್ತಾನೆ. ಹಾಗೆ ಈ ಶ್ಲೋಕದಲ್ಲಿ ಒಂದು ವಿಶೇಷವಾದ ನಾಮ ಇದೆ. ಅದು ಯಾವುದಪ್ಪ ಅಂದರೆ ನೆಗ್ರದೋದುಂಬರೋಶ್ವತ್ತಶ್. ನಮಗೆ ಇದು ಹೇಳಬೇಕಾದ್ರೆ ತುಂಬ ಕಷ್ಟ ಅನಿಸುತ್ತೆ, ಆದರೆ ಇದರ ಅರ್ಥವನ್ನು ತಿಳ್ಕೊಂಡಾಗ ಇದು ತುಂಬ ಸುಲಭ ಅನಿಸುತ್ತೆ.
ಈ ಒಂದು ಪದವನ್ನು 3 ಪದವಾಗಿ ವಿಂಗಡಿಸ್ತಾ ಹೋಗ್ತಾರೆ. ಅದು ಯಾವ್ಯಾವುದಪ್ಪ ಅಂದರೆ ನೆಗ್ರದಹ, ಔದುಂಬರದಹ, ಹಾಗೆ ಅಶ್ವತ್ಥಃ. ಅಂದರೆ ನೆಗ್ರದಹ ಅಂದರೆ ಆಲದ ಮರದಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುವ ಭಗವಂತನನ್ನು ನೆಗ್ರದಹ ಅಂತ ಕರಿತೀವಿ. ಉದುಂಬರ ಅಂತ ಅಂದರೆ ಅತ್ತಿಯ ಮರ, ಅಂದರೆ ಅತ್ತಿಯ ಮರದಲ್ಲಿ ವಿಶೇಷವಾಗಿ ಭಗವಂತ ಸಾನ್ನಿಧ್ಯ ಇದೆ. ಹಾಗಾಗಿ ನಾವು ಇದನ್ನು ಆಡು ಭಾಷೆಯಲ್ಲಿ ಔದುಂಬರದ ಮರ ಅಂತಲೂ ಸಹ ನಾವು ಕರಿತಾ ಹೋಗ್ತೀವಿ. ಇನ್ನು ಅಶ್ವತ್ಥಃ ಅಂದರೆ ಅರಳಿ ಮರದಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುವ ಭಗವಂತ ಅಶ್ವತ್ಥಃ. ಅಂದರೆ ನೆಗ್ರದಹ ಅಂದರೆ ಆಲದ ಮರದಲ್ಲಿ, ಔದುಂಬರದಹ ಅಂದರೆ ಅತ್ತಿ ಮರದಲ್ಲಿ, ಹಾಗೂ ಅಶ್ವತ್ಥಃ ಅಂದರೆ ಅರಳಿ ಮರದಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುವ ಭಗವಂತನನ್ನು ಈ ರೀತಿ 3 ಹೆಸರುಗಳಿಂದ ಕರೀತಾ ಹೋಗ್ತೀವಿ. ಇದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಭಗವಂತನನ್ನು ಭಗವದ್ಗೀತೆಯಲ್ಲೂ ಹೇಳ್ತಾ ಹೋಗ್ತಾರೆ, ಊರ್ಧ್ವ ಮೂಲ ಮಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ. ಅದೇ ರೀತಿ ಇಲ್ಲಿ ಒಂದು ಮರ ಅಲ್ಲ, 3 ಮರದಲ್ಲಿ ವಿಶೇಷವಾಗಿದ್ದಾನೆ ಅಂತ ಹೇಳ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ನಮ್ಮಲ್ಲಿ ಉಪನಯನ ಸಂಸ್ಕಾರ ಅಂತ ಮಾಡ್ತಾ ಹೋಗ್ತೀವಿ. ಷೋಡಶ ಉಪಚಾರದಲ್ಲಿ ಅದು ಸಹ ಪ್ರಮುಖವಾದ ಒಂದು ಶಾಸ್ತ್ರ ಅಂತ ತಗೊಳ್ತೀವಿ. ಅದರಲ್ಲಿ ವಟುವಿನ ಕೈಯಲ್ಲಿ ನಾವೇನು ಮಾಡ್ತೀವಿ, ಒಂದು ಕಡ್ಡಿಯನ್ನು ಕೊಡ್ತಾ ಹೋಗ್ತೀವಿ. ಕೆಲವರು ಅರಳಿ ಕಡ್ಡಿಯನ್ನು ಕೊಡ್ತಾರೆ, ಕೆಲವರು ಔದುಂಬರದ ವೃಕ್ಷದ ಕಡ್ಡಿಯನ್ನು ಕೊಡ್ತಾರೆ, ಕೆಲವರು ಆಲದ ಮರದ ವೃಕ್ಷವನ್ನು ಕೊಡ್ತಾರೆ. ಅಂದರೆ ಅವರವರ ಶಾಸ್ತ್ರದಲ್ಲಿ ಅವರವರ ಗುರು ಹಿರಿಯರು ಯಾವ ಮರವನ್ನು ಆರಾಧಿಸ್ತಾ ಬಂದಿರಿದಾರೋ ಆ ಕಡ್ಡಿಯನ್ನು ಇಲ್ಲಿ ಜ್ಞಾನದ ಪ್ರತೀಕವಾಗಿ ಕೊಡ್ತಾ ಹೋಗ್ತಾರೆ. ನೋಡಿ, ಅಲ್ಲೂ ಅಷ್ಟೇ ಕೊಡೋದೇನು ಒಂದು ಕಡ್ಡಿ. ಅಂದರೆ ನೀನು ಈಗ ಚಿಗುರಾಗಿದ್ದೀಯಾ, ಅಂದರೆ ಈಗ ನೀನು ಜ್ಞಾನದ ದಾರಿಯಲ್ಲಿ ಹೆಜ್ಜೆ ಇಡ್ತಾ ಇದೆಯಾ, ಹಾಗಾಗಿ ನೀನು ಆ ಮರದ ಹಾಗೆ ನೀನು ಶಾಶ್ವತವಾಗಿ ಇರಬೇಕು ಅಂತ. ಸಾಮಾನ್ಯವಾಗಿ ನಮ್ಮ ಹಳೆ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ ಉಪನಯನ ಸಂಸ್ಕಾರ ಆದ ಮೇಲೆ ಅವರನ್ನು ವೇದಗಳ ಅಧ್ಯಯನಕ್ಕೆ ಕಳಿಸ್ತಾ ಇದ್ರು. ಹಾಗಾಗಿ ಆ ವೇದದ ಅಧ್ಯಯನಕ್ಕೆ ಕಳಿಸಬೇಕಾದ್ರೆ ನೀನು ಭಗವಂತನನ್ನು ಇನ್ನಷ್ಟು ಮತ್ತಷ್ಟು ತಿಳಿಯುವಂತಾಗಲಿ ಅನ್ನೋದು ಇದರ ಒಳ ಅರ್ಥ ಆಗಿರುತ್ತು. ಇನ್ನು ಚಾಣೂರಾಂಧ್ರ ನಿಷೂಧನಃ ಅಂತ ತೆಗೆದುಕೊಂಡ್ರೆ, ಚಾಣೂರಾಂಧ್ರ ಅನ್ನೋ ಒಬ್ಬ ಮಲ್ಲ ಇದ್ದ, ಅವನನ್ನು ರಾಕ್ಷಸ ಅಂತ ಕರೀತಾರೆ. ಯಾಕೆ ಇಲ್ಲಿ ಮಲ್ಲನನ್ನು ರಾಕ್ಷಸ ಅಂತ ಕರೀತಾನಪ್ಪ ಅಂದರೆ ಅಷ್ಟು ಅವನು ಕ್ರೂರಿಯಾಗಿದ್ದ. ಹಾಗಾಗಿ ಚಾಣೂರಾಂಧ್ರ ಅನ್ನೋ ರಾಕ್ಷಸನನ್ನು ಕೊಂದವ. ಅಜ್ಞಾನದಲ್ಲಿ ಸುಖವನ್ನು ಕಾಣುವವರನ್ನು ಮುಗಿಸುವವನು ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಕುರುಡರಲ್ಲಿ ಜನಿಸಿದ ಅಜ್ಞಾನಿಯಾದ ದುರ್ಯೋಧಿಗಳಾದಿಗಳನ್ನು ಮುಗಿಸಿದ ಭಗವಂತ ಚಾಣೂರಾಂಧ್ರ ನಿಷೂಧನಃ. ಇಲ್ಲಿ ಕುರುಡರಲ್ಲಿ ಅಂತ ಯಾಕೆ ಇಲ್ಲಿ ಹೇಳ್ತಿದ್ದಾರಪ್ಪ ಅಂದರೆ ಧೃತರಾಷ್ಟ್ರನ ಮಕ್ಕಳು ಅಂತ. ನಾವು ಅಷ್ಟೇ ಮಕ್ಕಳ ಪ್ರೀತಿಯಲ್ಲಿ ನಾವು ಸಹ ಧೃತರಾಷ್ಟ್ರ ಆಗಿಬಿಟ್ಟಿರ್ತೀವಿ. ಯಾಕೆಂದರೆ ಮಕ್ಕಳು ಯಾವ ತಪ್ಪುಗಳನ್ನು ಮಾಡಿದ್ರೂ ಸಹ ಅಯ್ಯೋ ಇಲ್ಲ ನಮ್ಮ ಮಕ್ಕಳು ನಮ್ಮ ಮಕ್ಕಳು ನಮ್ಮ ಮಕ್ಕಳು ಅಂತ ನಮ್ಮ ಆಡುಭಾಷೆಯಲ್ಲಿದೆ, ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ. ಆ ರೀತಿ ನಾವೇನು ಮಾಡ್ತಾ ಹೋಗ್ತೀವಿ, ನಮ್ಮ ಮಕ್ಕಳಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗ್ತೀವಿ. ಅದಕ್ಕೆ ಹೇಳೋದು, ನಾವು ಸಹ ಧೃತರಾಷ್ಟ್ರನ ಹಾಗೆ, ಅಂದರೆ ಕುರುಡನಲ್ಲಿ ಜನಿಸಿದ ಅಜ್ಞಾನಿಗಳಾದ. ನೋಡಿ, ಭಗವದ್ಗೀತೆ ಶುರು ಆಗೋದು ಅಷ್ಟೇ, ಭಗವದ್ಗೀತೆಯ ಮೊದಲನೇ ಶ್ಲೋಕ ಬರ್ತಾ ಹೋಗುತ್ತೆ, ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ಅಂದರೆ ಭಗವದ್ಗೀತೆ ಶುರು ಆಗೋದೇ ಧೃತರಾಷ್ಟ್ರನಿಂದ. ಅಂದರೆ ನಾವುಗಳು ಅಷ್ಟೇ ಅಜ್ಞಾನಿಗಳಾಗಿದ್ದೇವೆ ಹಾಗೂ ಕುರುಡರಾಗಿದ್ದೀವಿ. ನಮಗೆ ಕಾಣ್ತಾ ಇದೆ, ಆದರೆ ಮಮತೆ ಅನ್ನೋ ಪಟ್ಟಿಯನ್ನು ಭಗವಂತ ಕಟ್ಬಿಟ್ಟಿದ್ದಾನೆ. ಹಾಗಾಗಿ ಅದರಿಂದ ಆಚೆ ನಾವು ಬಂದಾಗ ಮಾತ್ರ ಭಗವಂತ ನಮ್ಮನ್ನು ರಕ್ಷಿಸ್ತಾ ಹೋಗ್ತಾನೆ. ಹಾಗಾಗಿ ಭಗವಂತನನ್ನು ಚಾಣೂರಾಂಧ್ರ ನಿಷೂಧನಃ ಅಂತ ಇಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಇನ್ನು 89ನೇ ಶ್ಲೋಕವನ್ನು ನೋಡೋದಾದರೆ, ಸಹಸ್ರಾಚಿ ಸಪ್ತ ಜಿಹ್ವ ಸಪ್ತೈಧಾ ಸಪ್ತವಾಹನಃ ಅಮೂರ್ತಿರನ ಗೋಚಿಂತ್ಯೋ ಭಯಕೃತ್ ಭಯನಾಶನಃ. ಈ 89ನೇ ಶ್ಲೋಕವನ್ನು ವಿಶೇಷವಾದ ಶ್ಲೋಕ ಅಂತಲೇ ಕರೀತಾರೆ. ಯಾಕೆ ಅಂತಂದರೆ ಕೆಲವೊಮ್ಮೆ ನಮಗೇನಾಗುತ್ತೆ, ಭಯ ಅನ್ನೋದಿರುತ್ತೆ. ಇದ್ದಕ್ಕಿದ್ದ ಹಾಗೆ ಭಯಗಳು, ಅಂದರೆ ತುಂಬ ಹೆದರುಕೊಳ್ತಾ ಇರ್ತೀವಿ. ಹಾಗೂ ಒಂದು ರೀತಿಯಾದಂತಹ ಭಯ ನಮ್ಮನ್ನು ಆವರಿಸಿದಾಗ ಈ ಶ್ಲೋಕವನ್ನು ಹೇಳಿದಾಗ ಆ ಭಯನಾಶನಃ ಅನ್ಬೇಕಾದ್ರೆ ಭಗವಂತ ಆ ಭಯಗಳನ್ನು
ಓಡಿಸ್ತಾ ಹೋಗ್ತಾನೆ. ಯಾಕೆಂದರೆ ಕೆಲವೊಮ್ಮೆ ಏನಾಗುತ್ತೆ, ಸುಮ್ಮನೆ ಮನೇಲಿರ್ತೀವಿ, ಅಯ್ಯೋ ಯಾರೋ ಏನೋ ಬಂದುಬಿಡ್ತಾರೇನೋ, ಒಕ್ಕಲ್ರು ಬಂದುಬಿಡ್ತಾರೇನೋ, ನನಗೇನೋ ಕಾಯಿಲೆ ಬಂದುಬಿಟ್ಟಿದ್ದೇನೋ, ಈ ರೀತಿ ಮನುಷ್ಯನಿಗೆ ಇಲ್ಲದ ಸಲ್ಲದ ಭಯಗಳು ತನಗೆ ತಾನೇ ಹುಟ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಅದು ಕೆಲವೊಮ್ಮೆ ಕೆಲವರಿಗೆ ಅದು ಅತಿರೇಕಕ್ಕೂ ಹೋಗುತ್ತೆ. ಆ ರೀತಿ ಇದ್ದಾಗ ಅಂತಹವರ ಕೈಯಲ್ಲಿ ಈ ಶ್ಲೋಕವನ್ನು ಹೇಳಿಸಿದಾಗ ಆ ಭಯವನ್ನು ಭಗವಂತ ನಾಶ ಮಾಡ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಈ ಶ್ಲೋಕದ ಮೊದಲನೆಯ ನಾಮವನ್ನು ತೆಗೆದುಕೊಳ್ಳೋದಾದರೆ ಸಹಸ್ರಾರ್ಚಿ ಅಂತ ಹೇಳ್ತೀವಿ. ಸಹಸ್ರ ಪ್ಲಸ್ ಆರ್ಚಿ ಸಹಸ್ರಾರ್ಚಿ. ಇಲ್ಲಿ ಸಹಸ್ರ ಅಂದರೆ ಸಾವಿರಾರು ಅಥವಾ ಅನಂತ ಅನ್ನೋ ಅರ್ಥ ಬರುತ್ತೆ. ಆರ್ಚಿ ಅಂದರೆ ಜ್ವಾಲೆ ಅಥವಾ ಅಂಶು ಅಂತಾರೆ, ಹಾಗೂ ಬೆಳಕಿನ ಕಿಡಿಗಳು ಅನ್ನೋ ಇತ್ಯಾದಿ ಅರ್ಥ ಬರ್ತಾ ಹೋಗುತ್ತೆ. ಸೂರ್ಯಮಂಡಲದ ಮಧ್ಯದಲ್ಲಿದ್ದು ಈ ಜಗತ್ತಿಗೆ ಸೌರಶಕ್ತಿಯನ್ನು ಕೊಟ್ಟು ಬದುಕಿಸುವ ಭಗವಂತನನ್ನು ಸಹಸ್ರಾರ್ಚಿ ಅಂತ ಹೇಳ್ತೀವಿ. ಹಾಗೆಯೇ ಸಾವಿರಾರು ಅವತಾರಗಳನ್ನು ತಾಳಿ ಜೀವಕೋಟಿಯನ್ನು ರಕ್ಷಿಸುವ ಭಗವಂತ ಸಹಸ್ರಾರ್ಚಿ. ಅಂತಹ ಮಹಾನ್ ಜ್ವಾಲೆಗಳ ಸಣ್ಣ ಅಂಶಗಳಾದ ಅನಂತ ಜೀವರ ಒಳಗಿದ್ದು ರಕ್ಷಿಸುವ ಬಿಂದು ರೂಪಿ ಭಗವಂತನನ್ನು ಸಹಸ್ರಾರ್ಚಿ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಸಪ್ತ ಜಿಹ್ವಾ ಅಂತ ನೋಡೋದಾದರೆ, ಜಿಹ್ವಾ ಅಂದರೆ ನಾಲಿಗೆ. 7 ನಾಲಿಗೆಗಳುಳ್ಳ ಭಗವಂತ ಸಪ್ತಜಿಹ್ವಾ. ಅಗ್ನಿಯಲ್ಲಿ ಸನ್ನಿಹಿತನಾಗಿರುವ ಭಗವಂತನಿಗೆ 7 ನಾಲಿಗೆ ಅಂತ ಹೇಳ್ತಾರೆ. ಹಾಗೆಯೇ ಕಟ್ಟಿಗೆಯಿಂದ ಪ್ರಜ್ವಲಿಸುವ ಅಗ್ನಿಯಲ್ಲಿ 7 ವರ್ಣಗಳಿರುತ್ತೆ ಅಂತ ಹೇಳ್ತಾರೆ. ಅದನ್ನು ಪ್ರಾಚೀನರು ಗುರುತಿಸಿದ್ದಾರೆ. ಹೀಗೆ 7 ಬಣ್ಣದ ನಾಲಿಗೆಗಳಿಂದ ನಾವು ಕೊಡುವ ಆಹುತಿಯನ್ನು ಸ್ವೀಕರಿಸುವ ಭಗವಂತನನ್ನು ಸಪ್ತಜಿಹ್ವಾ ಅಂತ ಹೇಳ್ತೀವಿ. ನಮ್ಮೊಳಗೆ ಅಂತರ್ಯಾಮಿಯಾಗಿರುವ ಭಗವಂತ ನಮ್ಮ ದೇಹದಲ್ಲಿರುವ 7 ಜ್ವಾಲೆಯಾಗಿ ಹವನವನ್ನು ಸ್ವೀಕರಿಸ್ತಾ ಹೋಗ್ತಾನೆ. ಅದು ಯಾವ್ಯಾವುದಪ್ಪ ಅಂತ ಅಂದ್ರೆ ನೋಡೋದಾದರೆ, ಕಣ್ಣು ಎನ್ನುವ ಜ್ವಾಲೆಗಳಿಂದ ರೂಪದ ಹೋಮ, ಕಿವಿಯಲ್ಲಿ ನಾದದ ಹೋಮ, ಮೂಗಿನಿಂದ ಗಂಧದ ಆಹುತಿ, ನಾಲಿಗೆಯಿಂದ ಆಹಾರದ ಆಹುತಿ, ಹಾಗೂ ತೊಗಲಿನಿಂದ ಸ್ಪರ್ಶದ ಆಹುತಿ, ಹಾಗೂ ಈ 5 ಇಂದ್ರಿಯಗಳನ್ನು ನಿಯಂತ್ರಿಸುವ ಹಾಗೂ ಗ್ರಹಿಸುವ ಮನಸ್ಸು ಮತ್ತು ಬುದ್ಧಿ, ಈ 7 ನಾಲಿಗೆಗಳನ್ನು ದೇವರು ಕೊಟ್ಟು ಅದರಿಂದ ವಿಷಯ ಜ್ಞಾನವನ್ನು ಕೊಡುವ ಭಗವಂತನನ್ನು ನಾವಿಲ್ಲಿ ಸಪ್ತಜಿಹ್ವಾ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಸಪ್ತೈದಾಹ ಅಂತ ತೆಗೆದುಕೊಂಡ್ರೆ 7 ಜ್ಞಾನೇಂದ್ರಿಯಗಳಿಗೆ ವಿಷಯಗಳನ್ನಿತ್ತವ ಅಂತ ಹೇಳ್ತೀವಿ. 7 ಇಂದ್ರಿಯಗಳಿಗೆ ಸೃಷ್ಟಿ ಮಾಡಿ 7 ಜೀವರಿಗೆ 7 ಜ್ವಾಲೆಗಳನ್ನು ಕೊಟ್ಟು ಆ ಜ್ವಾಲೆಯ ಬೆಳಕಿನಲ್ಲಿ 7 ಅರಿಗಳನ್ನು ಕೊಟ್ಟು 7 ವಿಷಯಗಳನ್ನು ಸವಿಯುವ ಭಗವಂತನನ್ನು ಸಪ್ತೈದಾಹ ಅಂತ ಹೇಳ್ತೀವಿ. ಇದನ್ನೇ ಭಗವದ್ಗೀತೆಯಲ್ಲಿ ಶ್ರೋತ್ರಂ ಚಕ್ಷುಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ ಅಂದರೆ ಇಲ್ಲಿ 7 ಜ್ಞಾನೇಂದ್ರಿಯಗಳ ಬಗ್ಗೆ ಭಗವಂತ ಮಾತಾಡ್ತಾ ಹೋಗ್ತಾನೆ. ಕಣ್ಣು, ಕಿವಿ, ಮೂಗು, ನಾಲಿಗೆ ಹಾಗೂ ಚರ್ಮ, ಅದಕ್ಕಿಂತ ಹೆಚ್ಚಾಗಿ ಮನಸ್ಸು ಮತ್ತು ಬುದ್ಧಿ, ಈ ಅಷ್ಟು 7 ಧಾತುವನ್ನು ಅಂದರೆ 7 ಜ್ಞಾನೇಂದ್ರಿಯಗಳನ್ನು ನಿಮಗೆ ಕೊಟ್ಟಿದ್ದೀನಿ. ಯಾಕೆ ಕೊಟ್ಟಿದ್ದಾನಪ್ಪ ಅಂದರೆ, ಭಗವಂತ ಈ ಮನುಷ್ಯನ ಜೀವಿಯಲ್ಲಿ ನಾವು ಹುಟ್ಟಿದ್ದೀವಿ ಅಂತ ಅಂದರೆ ಭಗವಂತನನ್ನು ಸೇರೋದೇ ನಮ್ಮ ಗುರಿಯಾಗಿರಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಹಾಗಾಗಿ ಈ 7 ಇಂದ್ರಿಯಗಳನ್ನು ಭಗವಂತ ಕೊಟ್ಟಿದ್ದಾನೆ. ಇನ್ನು ಸಪ್ತವಾಹನ ಅಂತ ತೆಗೆದುಕೊಂಡ್ರೆ, ಭಗವಂತ ಇಡೀ ಪ್ರಪಂಚವನ್ನು ನಿರ್ಮಿಸುವ ರೀತಿಯಲ್ಲಿ ಈ ನಾಮ ತಿಳಿತಾ ಹೋಗುತ್ತೆ. ಇಲ್ಲಿ ಸಂಖ್ಯೆ 7ಕ್ಕೆ ಪ್ರಮುಖ ಸ್ಥಾನವನ್ನು ಕೊಡ್ತಾ ಹೋಗ್ತಾರೆ. ಇದು ವೈದಿಕ ಸಂಖ್ಯೆ ಕೂಡ ಹೌದು. ನಮ್ಮ ದೇಹದಲ್ಲಿ ಸಪ್ತ ಧಾತುಗಳಿಂದ ಅಂದರೆ ತ್ವಕ್ ಅಂದರೆ ಹೊರಪದರ, ಚರ್ಮ ಅಂದರೆ ಒಳಪದರ, ಮಾಂಸ, ರಕ್ತ, ಕೊಬ್ಬು, ಎಲುಬು ಮತ್ತು ಮಜ್ಜೆ. ನಮ್ಮ ದೇಹದಲ್ಲಿ ಪಂಚಜ್ಞಾನೇಂದ್ರಿಯಗಳು, ಇದನ್ನು 5 ಕುದುರೆಗಳು ಅಂತ ಹೇಳ್ತಾರೆ. ಮನಸ್ಸು ಕಡಿವಾಣ, ಬುದ್ಧಿ ಸಾರಥಿ, ಇಲ್ಲಿ 7 ಆಯ್ತಾ ಹೋಗ್ತವೆ. ಹಾಗೆಯೇ ಸಪ್ತ ಧಾತುಗಳಿಂದ ಈ ದೇಹಕ್ಕೆ ಪಂಚಜ್ಞಾನೇಂದ್ರಿಯಗಳೆಂಬ 5 ಕುದುರೆಗಳನ್ನು ಕಟ್ಟಿ ಮನಸ್ಸೆಂಬ ಕಡಿವಾಣ ಹಾಗೂ ಬುದ್ಧಿ ಎನ್ನುವ ಸಾರಥಿಯಿಂದ ನಡೆಸುವ ಭಗವಂತನನ್ನು ನಾವಿಲ್ಲಿ ಸಪ್ತವಾಹನ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಹಾಗೆ
ಜಗತ್ತಿನಲ್ಲಿರುವ ಸಮಸ್ತ ವಾಗ್ಮೇಯವೂ ಕೂಡ ಸಪ್ತ ಸ್ವರಗಳಿಂದಾಗಿದೆ. ಅವುಗಳು ಷಡ್ಜ, ಋಷಭ, ಗಾಂಧಾರ, ಮಧ್ಯಮ, ಪಂಚಮ, ದೈವತ ಮತ್ತು ನಿಷಾದ. ಇದನ್ನು ಸುಲಭವಾಗಿ ಹೇಳಬೇಕಂದ್ರೆ ನಮ್ಮ ಸಪ್ತ ಸ್ವರಗಳು ಸ ರೇ ಗ ಮ ಪ ಧ ನಿ. ಈ ಸಪ್ತ ಸ್ವರಗಳಿಗೆ ಸಪ್ತ ಛಂದಸ್ಸುಗಳಾದ ಷಡ್ಜಕ್ಕೆ 24 ಅಕ್ಷರದ ಗಾಯತ್ರಿ, ಹಾಗೆಯೇ ವೃಷಭಕ್ಕೆ 24 ಅಕ್ಷರದ ವೃತ್ತಿವಿಕ್, ಗಾಂಧಾರಕ್ಕೆ 32 ಅಕ್ಷರಗಳ ಅನುಷ್ಠುಪ್, ಮಧ್ಯಮಕ್ಕೆ 36 ಅಕ್ಷರದ ಬೃಹತಿ, ಹಾಗೆ ಪಂಚಮಕ್ಕೆ 40 ಅಕ್ಷರದ ಪಂಕ್ತಿ, ಹಾಗೆಯೇ ದೈವತಕ್ಕೆ 44 ಅಕ್ಷರದ ತ್ರಿಶುಪ್ ಮತ್ತು ನಿಷಾದಕ್ಕೆ 48 ಅಕ್ಷರದ ಜಗತಿ. ಈ 7 ಛಂದಸ್ಸುಗಳೇ ಸೂರ್ಯನ 7 ರಥಗಳು ಅಂತ ಹೇಳ್ತಾರೆ. ಅದೇ ಸೂರ್ಯ ಕಿರಣಗಳಲ್ಲಿ 7 ಬಣ್ಣಗಳಾಗಿ ಅಗ್ನಿಯಲ್ಲೂ ಕೂಡ 7 ಬಣ್ಣಗಳಿವೆ. ಅದನ್ನೇ ಕಾಳಿ, ಕರಾಳಿ, ಮನೋಜವ, ಸುಲೋಹಿತ ಮತ್ತು ಸುಧೂವರ್ಣ, ಸ್ವಲಿಂಗಿನಿ ಹಾಗೂ ವಿಶ್ವರುಚಿ ಅಂತ ಹೇಳ್ತಾ ಹೋಗ್ತಾರೆ. ಮೂಲಭೂತವಾಗಿ ಸಮಸ್ತ ಸಂಸ್ಕೃತ ವಾಗ್ಮೇಯಗಳು ಇರುವಂತಹ ಮೇಲೆ ಹೇಳಿದ 7 ಅಂಶಗಳಾಗಿದೆ. ಹಾಗೆಯೇ ಭಗವದ್ಗೀತೆಯ ಸುಮಾರು 700 ಶ್ಲೋಕಗಳು ಸಹ ಅನುಷ್ಠುಪ್ ಛಂದಸ್ಸಲ್ಲಿ ಇರುತ್ತೆ, ಹಾಗೂ ಕೆಲವು ಶ್ಲೋಕಗಳು ತ್ರಿಶುಪ್ ಛಂದಸ್ಸಿನಲ್ಲಿ ಇರ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ಕಾಲದಲ್ಲಿ 7 ವಾರಗಳು: ಭಾನುವಾರ, ಸೋಮವಾರ, ಮಂಗಳವಾರ, ಬುಧ, ಗುರ, ಶುಕ್ರ ಮತ್ತು ಶನಿ. ಅದೇ ರೀತಿ 14 ಲೋಕಗಳಲ್ಲಿ ಮೇಲಿನ 7 ಲೋಕಗಳು ಅಂದರೆ ಭೂರ್, ಭುವ, ಸ್ವಹ, ಮಹ, ಜನ, ತಪ, ಸತ್ಯಂ. ಹಾಗೆ ಕೆಳಗಿನ 7 ಲೋಕಗಳು ಅತಳ, ವಿತಳ, ಸುತಳ, ತಳಾತಳ, ರಸಾತಳ, ಮಹಾತಳ ಮತ್ತು ಪಾತಾಳ. ಮತ್ತು ಭೂಲೋಕವನ್ನು ಸುತ್ತುವರೆದಿರುವುದರಿಂದ ಸಪ್ತ ಸಾಗರಗಳು. ನಮ್ಮೆಲ್ರಿಗೂ ಗೊತ್ತು 7 ಸಾಗರಗಳಿದೆ ಅಂತ. ಅದು ಲವಣ, ಇಕ್ಷು, ಸುರ, ಘೃತ, ದಧಿ, ಕ್ಷೀರ ಮತ್ತು ಶುದ್ಧೋದಕ ಸಮುದ್ರ ಅಂತ ಹೇಳ್ತಾ ಹೋಗ್ತಾರೆ. ನಮ್ಮ ದೇಹದಲ್ಲಿರುವ ಆಧ್ಯಾತ್ಮಿಕ ಚಕ್ರಗಳು ಇದು ಸಹ 7 ಅಂತ ಹೇಳ್ತಾರೆ. ಅದು ಯಾವ್ಯಾವುದಪ್ಪ ಅಂದರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತಾಬ್ಜ, ವಿಶುದ್ಧಿ, ಆಜ್ಞಾ ಮತ್ತು ಸಹಸ್ರ. ಈ 7 ಚಕ್ರಗಳಲ್ಲೇ ಮೇಲಿನ 7 ಸಾಗರಗಳು ಸಹ ಅಡಗಿದೆ ಅಂತ ಹೇಳಿ ನಾವು ಹಿಂದಿನ ಶ್ಲೋಕದಲ್ಲಿ ಅರ್ಥ ಹೇಳಬೇಕಾದ್ರೆ ತಿಳ್ಕೊಂಡಿದ್ದೀವಿ. ಹಾಗೆ 7 ಮಹಾಪರ್ವತಗಳು: ಹಿಮಾಲಯ, ಮೇರು, ಹಿಮಕೂಟ, ನಿಷಾದ, ಮೌಲ್ಯವಂತ, ಹಾಗೆ ಗಂಧಮಾಧವ, ಪಾರಿಯಾತ್ರ. ಅದೇ ರೀತಿ 7 ನದಿಗಳು: ಗಂಗಾ, ಯಮುನಾ, ಸರಸ್ವತಿ, ನರ್ಮದಾ, ಗೋದಾವರಿ, ಸಿಂಧು, ಕಾವೇರಿ. ಅಷ್ಟೇ ಅಲ್ಲದೆ ಸಪ್ತ ಗಂಗೆಗಳು, ಸಪ್ತ ಸಿಂಧುಗಳು, ಸಪ್ತ ಕ್ಷೇತ್ರಗಳು, ಸಪ್ತ ಮಾತೃಕೆಗಳು ಇತ್ಯಾದಿ. ಅಷ್ಟೇ ಅಲ್ಲದೆ ಈ ಜಗತ್ತನ್ನು ನಿರ್ವಹಿಸುವ ಭಗವಂತ ತನ್ನ 7ನೇ ಅವತಾರದ ರಾಮಾವತಾರದಲ್ಲಿ ತನ್ನ 7ನೇ ನಕ್ಷತ್ರವಾದ ಪುನರ್ವಸು ನಕ್ಷತ್ರದಲ್ಲೇ ಹುಟ್ಟಿದ ಅಂತಲೂ ಹೇಳ್ತಾ ಹೋಗ್ತಾರೆ. ಇದು ಭಗವಂತ ಪ್ರಪಂಚ ನಿರ್ವಹಿಸುವ ರೀತಿ ಹಾಗೂ ಆತನ ವ್ಯವಸ್ಥೆ. ಇಂತಹ ಭಗವಂತನನ್ನು ಸಪ್ತವಾಹನ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಅಮೂರ್ತಿ ಅಂತ ತೆಗೆದುಕೊಂಡ್ರೆ ಭಗವಂತನಿಗೆ ನಮ್ಮಂತೆ ಅಪೂರ್ಣವಾದ ಹಾಗೂ ಸ್ವರೂಪಕ್ಕಿಂತ ಭಿನ್ನವಾದ ಹುಟ್ಟು ಸಾವಿನ ಶರೀರವಿಲ್ಲ. ಅವನಿಗೆ ಪ್ರಕೃತಿ ದತ್ತ ದೇಹ ಅಂದರೆ ಮೂರ್ತಿ ಅಂತ ಹೇಳ್ತಾ ಹೋಗ್ತಾರೆ. ಎಲ್ಲ ಕಡೆ ತುಂಬಿರುವಂತಹ ಸ್ವರೂಪವುಳ್ಳ ಭಗವಂತನನ್ನು ಅಮೂರ್ತಿ ಅಂತ ನಾವಿಲ್ಲಿ ಕರಿತಾ ಇದ್ದೀವಿ. ಅಂದರೆ ನಾವು ಹಾಗಲ್ಲ, ನಮ್ಮದು ಪಂಚಭೂತಗಳಿಂದ ಆದಂತಹ ದೇಹ. ಹಾಗಾಗಿ ನಾವು ಒಂದು ಕಡೆ ಮಾತ್ರ ನಾವು ಇರೋದಕ್ಕೆ ಸಾಧ್ಯ. ಆದರೆ ಭಗವಂತನ ದೇಹ ಹಾಗಲ್ಲ, ಜ್ಞಾನಾನಂದವಾಗಿರೋದರಿಂದ ಅವನು ಎಲ್ಲ ಕಡೆಯೂ ಸಹ ಇರೋದಕ್ಕೆ ಸಾಧ್ಯ. ಇನ್ನು ಅನಘಃ ಅಂತ ಮುಂದಿನ ನಾಮವನ್ನು ತೆಗೆದುಕೊಂಡ್ರೆ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಈ ನಾಮವನ್ನು ಭಗವಂತ ಹೇಳ್ತಾ ಹೋಗ್ತಾನೆ, ಅನಘ ಅಂತ. ಅನಘ ಅಂತಂದರೆ ಮುಖ್ಯವಾಗಿ ಬರೋದು ಪಾಪದ ಲೇಪವೇ ಇಲ್ಲದವನು ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಹಾಗಾಗಿ ಅರ್ಜುನನಿಗೆ ಭಗವಂತ ಅನಘ ಅಂತ ಕರೀತಾನೆ. ಆದರೆ ಇಲ್ಲಿ ಭೀಷ್ಮ ಪಿತಾಮಹ ಕೃಷ್ಣನಿಗೆ ಅಂದರೆ ಭಗವಂತನಿಗೆ ಅನಘ ಅಂತ ಕರೀತಿದ್ದಾರೆ. ಯಾಕಪ್ಪ ಅಂತ ಅಂದರೆ ಪಾಪ ಲೇಪವಿಲ್ಲದ ಭಗವಂತ ಅನಘ. ನಮಗೆ ಪಂಚಭೂತಗಳಿಂದ ದೇಹ ಬಂದಿರುವುದು ನಮ್ಮ
ಪಾಪದ ಫಲದಿಂದ. ಹಿಂದಿನ ಜನ್ಮದ ಫಲ ಈ ಜನ್ಮದಲ್ಲಿ ಹಾಗೂ ಈ ಜನ್ಮದ ಫಲ ಮುಂದಿನ ಜನ್ಮದಲ್ಲಿ. ಆದರೆ ಅಮೂರ್ತಿಯಾದ ಭಗವಂತನಿಗೆ ಯಾವ ಪಾಪದ ಲೇಪವೂ ಸಹ ಇಲ್ಲ. ನಾವು ಭಗವಂತನ ಒಂದು ಅಂಶವಾದರೂ ಸಹ ನಾವು ಮಾಡಿದಂತಹ ಯಾವ ಕಾರ್ಯದಲ್ಲಿ ನಾವು ಪಾಪ ಪುಣ್ಯವನ್ನು ಗಳಿಸಿದ್ರೂ ಸಹ ನಮ್ಮೊಳಗಿರುವ ಭಗವಂತನಿಗೆ ಅದರ ಲೇಪ ಇರುವುದಿಲ್ಲ. ಹಾಗಾಗಿ ಭಗವಂತನಿಗೆ ಅನಘ ಅಂತ ಕರಿತಾ ಹೋಗ್ತೀವಿ. ಇನ್ನು ಅಚಿಂತ್ಯ ಅಂತ ತೆಗೆದುಕೊಂಡ್ರೆ ಯಾವ ಚಿಂತನೆಗೂ ನಿಲುಕದ ಭಗವಂತ ಅಚಿಂತ್ಯ. ಅಂದರೆ ಯಾವುದೇ ವಿಶೇಷ ಆಕಾರಕ್ಕೆ ಬದ್ಧನಾಗಿರದ ಭಗವಂತ, ಹಾಗೆ ಪಂಚಭೌತಿಕ ಮೂರ್ತಿ ಇಲ್ಲದ ಭಗವಂತನನ್ನು ಚಿತ್ರಿಸೋದು ಅಸಾಧ್ಯ ಅಲ್ವಾ. ಈಗ ಕೃಷ್ಣ ಅಂದ ತಕ್ಷಣ ನಾವು ಕೃಷ್ಣನನ್ನು ನಾವು ಚಿತ್ರಿಸಬಹುದು, ರಾಮ ಅಂದ ತಕ್ಷಣ ರಾಮನನ್ನು ಚಿತ್ರಿಸಬಹುದು. ಆದರೆ ಅವನಿಗೆ ಯಾವುದೇ ರೀತಿಯಾದಂತಹ ಆಕಾರ ಇಲ್ಲ ಅಂದಾಗ ನಮಗೆ ಅವನನ್ನು ಚಿಂತನೆ ಮಾಡುವುದು ಅಸಾಧ್ಯ ಆಗ್ತಾ ಹೋಗುತ್ತೆ. ಆತ ಆಕಾಶದಂತೆ ಎಲ್ಲ ಕಡೆ ತುಂಬಿದ್ದವನು, ಹಾಗೆ ಚಿಂತಿಸಲು ಆಗದವನು, ಆದರೂ ಕೂಡ ಚಿಂತಿಸಬೇಕಾದವ ಭಗವಂತನನ್ನು ನಾವಿಲ್ಲಿ ಅಚಿಂತ್ಯ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಭಗವಂತ ಭಯಕೃತ್ ಅಂತ ಕರೀತಾರೆ. ಭಯ ಭರಿಸುವ ಭಗವಂತ ಭಯಕೃತ್. ಇಲ್ಲಿ ಭಯ ಅಂದರೆ ಹೆದರಿಕೆ ಅಷ್ಟೇ ಅಲ್ಲ, ಭಯದ ಸರಮಾಲೆ ಇಲ್ಲದವ. ಅಂದರೆ ಈ ಸಂಸಾರಕ್ಕೆ ನಮ್ಮನ್ನು ತಂದು ಭಗವಂತನನ್ನು ಭಯಕೃತ್ ಅಂತ ಕರಿತೀವಿ. ಈ ಸಂಸಾರದಲ್ಲಿ ನಾವು ಭಯದಿಂದಲೇ ಬದುಕ್ತೀವಿ. ಉದಾಹರಣೆ, ಶ್ರೀಮಂತರಿಗೆ ಕಳ್ಳತನದ ಕಾಟ, ಬಡವರಿಗೆ ಹೊಟ್ಟೆ ಪಾಡೇನಪ್ಪ, ನಾಳೆ ಏನಪ್ಪ ಅಂತ. ಹಾಗೆ ದುರ್ಬಲರಿಗೆ ಬಲಿಷ್ಠರ ಭಯ, ಬಲಿಷ್ಠರಿಗೆ ನಾವೆಲ್ಲಿ ಇದನ್ನು ಕಳ್ಕೊಂಡ್ಬಿಡ್ತೀವೋ ಅನ್ನೋ ಭಯ. ಆ ರೀತಿ ಭಯವೇ ಇಲ್ಲದ ಸ್ಥಿತಿ ಮೋಕ್ಷ. ಏಕೆಂದರೆ ನಾವು ಸತ್ತ ಮೇಲೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಅದಕ್ಕೆ ಕಾರಂತರು ಒಂದು ಕಡೆ ಬರಿತಾ ಹೋಗ್ತಾರೆ, ಸಾವಿಗೆ ನಾನು ಹೆದರೋದಿಲ್ಲ, ಯಾಕೆ ಅಂದರೆ ನಾನಿದ್ದಾಗ ಅದು ಬರೋದಿಲ್ಲ, ಅದು ಬಂದಾಗ ನಾನು ಇರೋದಿಲ್ಲ ಅಂತ. ಹಾಗೆ ನಮಗೆ ಮೋಕ್ಷವನ್ನು ಕರುಣಿಸೋ ಭಗವಂತ. ಆದ್ದರಿಂದ ನಮಗೆ ಹುಟ್ಟು ಸಾವಿನ ಈ ಸಂಸಾರವನ್ನು ಕೊಟ್ಟ ಭಗವಂತನನ್ನು ಭಯಕೃತ್ ಅಂತೀವಿ. ಏಕೆಂದರೆ ಹೆದರಿಕೆಯಲ್ಲೇ ಇರಬೇಕು, ಆಗ ಮಾತ್ರ ನಾವು ಭಗವಂತನನ್ನು ಸ್ತುತಿಸೋದಕ್ಕೆ ಸಾಧ್ಯ. ಇನ್ನು ಭಯನಾಶನಃ ನೋಡಿ, ಆತ ಎಷ್ಟು ಒಳ್ಳೆಯವ ಅಂದರೆ ಭಯಕೃತ್ ಅಂದರೆ ಆ ಭಯವನ್ನು ಕೊಡ್ತಾನೆ. ಹಾಗೆ ಭಯನಾಶನ ಅಂದರೆ ಭಗವಂತ ಭಯ ಕಳೆಯುವವನು. ಯಾವಾಗ ನಾವು ಭಗವಂತನ ನಾಮಸ್ಮರಣೆ ಮಾಡ್ತಾ ಹೋಗ್ತೀವಿ ಆಗ ನಮ್ಮ ಭಯಗಳೆಲ್ಲವೂ ಕಳೀತಾ ಹೋಗುತ್ತೆ. ಯಾಕೆಂದರೆ ಭಗವಂತನೇ ಕೊನೆಯ ಆಸರೆ ಅಂತ ನಮಗೆ ತಿಳಿತಾ ಹೋಗುತ್ತೆ. ಹಾಗೆ ಈ ಸಂಸಾರಕ್ಕೆ ನಮ್ಮನ್ನು ತಂದ ಭಗವಂತ ಒಂದು ದಿನ ಈ ಸಂಸಾರದಿಂದ ಆತನೇ ಪಾರು ಮಾಡ್ತಾ ಹೋಗ್ತಾನೆ. ಹಾಗಾಗಿ ಸಂಸಾರದಲ್ಲಿ ಇಟ್ಟವನೇ ಸಂಸಾರದಿಂದ ಪಾರು ಮಾಡುವವನು. ಮೋಕ್ಷಪ್ರದ ಭಗವಂತ ಭಯನಾಶನ. ನಮ್ಮ ಕನಕದಾಸರು ಹೇಳ್ತಾ ಹೋಗ್ತಾರೆ, ಹುಟ್ಟಿಸಲೇ ಬೇಡ ಎನ್ನ ಹುಟ್ಟಿಸಿದಕ್ಕೆ ಕಾಪಾಡು ಎನ್ನ ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಅಂತ. ಅಂದರೆ ನನ್ನ ಸಂಪೂರ್ಣ ಜವಾಬ್ದಾರಿ ನಿನ್ನದು ತಂದೆ ಅಂತ ಕನಕದಾಸರು ಹೇಳ್ತಾ ಹೋದರೆ, ನಮ್ಮ ಪುರಂದರದಾಸರು ಹೇಳ್ತಾ ಹೋಗ್ತಾರೆ, ಅಂಬೀಗ ನಾ ನಿನ್ನ ನಂಬಿದೆ ಜಗದಂಬಾರ ಮನನ ನಿನ್ನ ನಂಬಿದೆ ಅಂತ. ಏಕೆಂದರೆ ಸಂಸಾರದಲ್ಲಿ ಇಡವನು ನೀನೇ, ಇದರಿಂದ ಪಾರು ಮಾಡವನು ನೀನೇ ಅಂತ. ಹಾಗಾಗಿ ಭಗವಂತನನ್ನು ಭಯನಾಶನಃ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು 90ನೆಯ ಶ್ಲೋಕಕ್ಕೆ ಬರೋದಾದರೆ, ಅಣುರ್ಬೃಹತ್ ಕೃಶ ಸ್ಥೂಲೋ ಗುಣಭ್ರನ್ನಿರ್ಗುಣೋ ಮಹಾನ್ ಆದೃತ ಸ್ವದೃತ ಸ್ವಾಸ್ಯ ಪ್ರಾಗ್ವಂಶೋ ವಂಶವರ್ಧನಃ. ಈ ಶ್ಲೋಕನೂ ಅಷ್ಟೇ ಕಣ್ರಿ, ತುಂಬ ವಿಶೇಷವಾದ ಶ್ಲೋಕ. ಉದಾಹರಣೆ, ಕೆಲವರಿಗೆ ಆಸೆ ಇರುತ್ತೆ ನಮ್ಮ ವಂಶ ಬೆಳಿಬೇಕು ಅಂತ. ಉದಾಹರಣೆ, ಅತ್ತೆಗೆ ಆಸೆ ಇರುತ್ತೆ ಸೊಸೆಗೆ ಮಗು ಆಗಬೇಕು ಅಂತ, ಅಥವಾ ಅಮ್ಮನಿಗೆ ಆಸೆ ಇರುತ್ತೆ ನನ್ನ ಮಗಳಿಗೆ ಮಗು ಆಗಬೇಕು ಅಂತ. ಅಂದರೆ ನಮ್ಮ ವಂಶ ಬೆಳಿಬೇಕು ಅಂತ ಆಸೆ ಇದ್ದಾಗ ಈ ಶ್ಲೋಕವನ್ನು ಹೇಳಿದಾಗ ನಮ್ಮ ವಂಶ ಬೆಳೀತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಅದಕ್ಕಿಂತ ವಿಶೇಷ ಅಂದರೆ ಈ ಶ್ಲೋಕದಲ್ಲಿ ಇರುವಂತಹ ಒಂದೊಂದು ನಾಮಗಳೂ ಸಹ ಒಂದಕ್ಕಿಂತ ಒಂದು ತದ್ವಿರುದ್ಧ ಪದಗಳ ಅರ್ಥಗಳನ್ನೇ ಕೊಡ್ತಾ ಹೋಗುತ್ತೆ. ಉದಾಹರಣೆ, ಮೊದಲನೇ ಶ್ಲೋಕ ನೋಡೋದಾದರೆ ಅಣುಹು ಅಂದರೆ ಅಣುವಿನಲ್ಲಿ ಅಣುವಾಗಿರುವ ಭಗವಂತ ಅಣುಹು ಅಂತ ಹೇಳ್ತೀವಿ. ಆದರೆ ಮುಂದಿನ ನಾಮವನ್ನು ನೋಡೋದಾದರೆ ಬೃಹತ್ ಅಂತ ಹೇಳ್ತಾರೆ. ಅಂದರೆ ಎಲ್ಲ ದೊಡ್ಡ ವಸ್ತುವಿಗಿಂತಲೂ ದೊಡ್ಡವಾಗಿರುವವನು, ಅಂದರೆ ಮಹತ್ತಿಗಿಂತಲೂ ಮಹತ್ತಾದ ಭಗವಂತ ಬೃಹತ್.
ನೋಡಿ, ಆತನನ್ನು ಮೊದಲಿಗೆ ಅಣು ಅಂತ ಹೇಳ್ತಾರೆ. ಅಂದರೆ ಅಣುವಿನಲ್ಲಿ ಅಣುವಾಗಿ ಭಗವಂತ ಇದ್ದಾನೆ, ಎಲ್ಲವನ್ನ ಬಲ್ಲವನು, ಎಲ್ಲರಿಗಿಂತ ಮೊದಲಿಗಿದ್ದವನು, ಎಲ್ಲರ ಒಡೆಯ ಭಗವಂತ ಅಣು. ಆದರೆ ಬೃಹತ್ ಅನ್ಬೇಕಾದ್ರೆ ದೊಡ್ಡ ವಸ್ತುವಿಗಿಂತಲೂ ಆತ ದೊಡ್ಡವನಾಗಿದ್ದಾನೆ. ಈಗ ಹೇಗೆ ನಾವು ಭಗವಂತನನ್ನು ಚಿಂತನೆ ಮಾಡಬೇಕು? ಅವನು ತುಂಬ ಚಿಕ್ಕಕ್ಕಿದ್ದಾನೆ ಅಂತನಾ, ತುಂಬ ದೊಡ್ಡಕ್ಕಿದ್ದಾನೆ ಅಂತನಾ? ಅಲ್ವಾ? ಅದಕ್ಕೇ ಆತ ಅಚಿಂತ್ಯ. ಏಕೆ ಅಂತಂದರೆ ನಮ್ಮ ಚಿಂತನೆಗೆ ಅವನು ನಿಲುಕೋದೇ ಇಲ್ಲ. ಇನ್ನು ಕೃಶಃ ಅಂತ ತೆಗೆದುಕೊಂಡ್ರೆ ಭಗವಂತ ತೆಳು ಮೈಕಟ್ಟುಳ್ಳವನು. ಕೃಶನಲ್ಲಿ ಕೃಶನಾಗಿ ಅವನಿಗೆ ಕಾಶ್ಯವನ್ನು ಕೊಟ್ಟ ಭಗವಂತ ಕೃಶಃ. ಇನ್ನು ಸ್ಥೂಲಃ ಅಂತ ತೆಗೆದುಕೊಂಡ್ರೆ ಎಲ್ಲೆಡೆ ತುಂಬಿರುವ ಹಿರಿಯ ಮೈಯವನು. ಸ್ಥೂಲ ದೇಹಿಯಲ್ಲಿ ಸ್ಥೂಲನಾಗಿ ನಿಂತು ಸ್ಥೂಲನಾದ ಭಗವಂತ ಸ್ಥೂಲ. ನೋಡಿ, ಕೃಶ ಅನ್ಬೇಕಾರೆ ಅವನು ತುಂಬ ತೆಳ್ಳಗಿದ್ದಾನೆ ಅಂತ ಹೇಳ್ತಾರೆ. ಅದೇ ರೀತಿ ಸ್ಥೂಲ ಅನ್ಬೇಕಾರೆ ದೊಡ್ಡಕ್ಕಿದ್ದಾನೆ ಅಂತ ಹೇಳ್ತಾರೆ. ಆತ ಅಣು ಅಂತ ಹೇಳ್ತಾರೆ, ಆತನನ್ನು ಬೃಹತ್ ಅಂತ ಹೇಳ್ತಾರೆ, ಆತನನ್ನು ಸಣ್ಣಕ್ಕಿದ್ದಾನೆ ಅಂತಾನೆ, ಇಲ್ಲ ಆತ ದೊಡ್ಡಕ್ಕಿದ್ದಾನೆ ಅಂತ ಹೇಳ್ತಾರೆ. ಈ ರೀತಿ ಭಿನ್ನವಾದಂತಹ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಇನ್ನು ಗುಣಭೃತ್ ಅಂತ ತೆಗೆದುಕೊಂಡ್ರೆ ಆತ ಜ್ಞಾನಾನಂದದಿಂದ ಗುಣಪೂರ್ಣನಾದ ಭಗವಂತ ಗುಣಭೃತ್. ಅಂದರೆ ಆತ ಎಲ್ಲ ಜ್ಞಾನದಿಂದ ಪರಿಪೂರ್ಣನಾಗಿದ್ದಾನೆ. ಆದರೆ ಮುಂದೆ ನಿರ್ಗುಣ ಅಂತಾರೆ. ಇಲ್ಲಿ ನೋಡಿ, ಗುಣದಿಂದ ಪರಿಪೂರ್ಣ ಅಂತ ಮೇಲೆ ಹೇಳ್ತಾ ಇದ್ದಾರೆ. ಯಾಕೆ ಗುಣದಿಂದ ಪರಿಪೂರ್ಣ ಅಂದರೆ ಅವನು ಜ್ಞಾನದಿಂದ ಗುಣದಿಂದ ಪರಿಪೂರ್ಣ. ಆದರೆ ಇಲ್ಲಿ ನಿರ್ಗುಣ ಅಂತ ಯಾಕೆ ಹೇಳ್ತಿದ್ದಾರೆ ಭಗವಂತನನ್ನು ಅಂದರೆ ಆತನಿಗೆ ಯಾವುದೇ ರೀತಿಯಾದಂತಹ ಗುಣಗಳ ಸ್ಪರ್ಶವೇ ಇಲ್ಲ. ಅಂದರೆ ಗುಣಗಳ ಸ್ಪರ್ಶ ಇಲ್ಲ ಅಂದರೆ ಸಾತ್ವಿಕ, ರಾಜಸ, ತಾಮಸ ಗುಣಗಳ ಸ್ಪರ್ಶ ಇಲ್ಲ. ಇಲ್ಲಿ ಭೂಲೋಕದಲ್ಲಿ ನಮ್ಮೆಲ್ಲರಿಗೂ ಸಹ ಈ 3 ಹಗ್ಗಗಳಿಂದ ಪ್ರಕೃತಿ ಮಾತೆ ನಮ್ಮನ್ನು ಕಟ್ಟಿ ಹಾಕ್ಬಿಟ್ಟಿದ್ದಾಳೆ. ಸಾತ್ವಿಕ ಗುಣ, ರಜೋಗುಣ, ತಮೋಗುಣ ಅನ್ನೋ 3 ಹಗ್ಗದಿಂದ. ಆದರೆ ಭಗವಂತ ಆ 3 ಗುಣಗಳಿಗೂ ಸಹ ನಿಲುಕದವನು. ಅವನಿಗೆ ಆ 3 ಗುಣಗಳ ಸ್ಪರ್ಶವೇ ಇಲ್ಲ. ಹಾಗೆಯೇ ತ್ರಿಗುಣಾತೀತ ಭಗವಂತ, ಬಂಧಕಕಾರಿ ಗುಣಗಳಿಲ್ಲದ ಹಾಗೂ ಅವನಿಗೆ ಗುಣರಹಿತ ಭಗವಂತ ನಿರ್ಗುಣ. ಅದಕ್ಕೆ ನಾನಿಲ್ಲಿ ಹೇಳಿದ್ದು, ಬಂಧಕಕಾರಿ ಗುಣಗಳಿಲ್ಲ ಅಂದರೆ ನಮಗೆ ಈ 3 ಹಗ್ಗದಿಂದ ದೇವಿ ಕಟ್ಟಾಕಿದ್ದಾಳೆ. ಆದರೆ ಭಗವಂತನನ್ನು ಕಟ್ಟೋಕೋದಕ್ಕೆ ಸಾಧ್ಯವಾ? ಖಂಡಿತ ಇಲ್ಲ. ಇನ್ನು ಮಹಾನ್ ಅಂತ ತೆಗೆದುಕೊಂಡ್ರೆ ನಮ್ಮೆಲ್ಲ ಚಿಂತನೆಗೂ ಎಟುಕದಷ್ಟು ದೊಡ್ಡವ, ಎಲ್ಲಕ್ಕಿಂತ ಎತ್ತರದಲ್ಲಿರುವ ಭಗವಂತನನ್ನು ನಾವಿಲ್ಲಿ ಮಹಾನ್ ಅಂತ ಕರೀತಾ ಹೋಗ್ತೇವೆ. ಅದೃತಃ ಅಂತ ತೆಗೆದುಕೊಂಡ್ರೆ ಭಗವಂತನಿಗೆ ಇನ್ನೊಬ್ಬರ ಧಾರಕರಿಲ್ಲ. ನಮ್ಮನ್ನೆಲ್ಲ ಭಗವಂತ ಧಾರಣೆ ಮಾಡಿದ್ದಾರೆ, ಆದರೆ ಆತನಿಗೆ ಇನ್ನೊಬ್ಬ ಧಾರಕರಿಲ್ಲ. ಆತ ಎಲ್ಲರನ್ನು ರಕ್ಷಿಸುವ ವಿಶ್ವಶಕ್ತಿ ಅಂತ ಇಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಇನ್ನು ಸ್ವದೃತಃ ಅಂತ ತೆಗೆದುಕೊಂಡ್ರೆ ತನ್ನನ್ನು ತಾನೇ ಧರಿಸಿರುವವನು, ತನ್ನ ಮಹಿಮೆಯಲ್ಲಿ ತಾನೇ ನೆಲೆಗೊಂಡವನು. ಅವನು ರಾಮನಾಗಿ ಹುಟ್ಟಬೇಕಾ, ಕೃಷ್ಣನಾಗಿ ಹುಟ್ಟಬೇಕಾ, ವಾಮನನಾಗಿ ಹುಟ್ಟಬೇಕಾ, ನಾರಸಿಂಹನಾಗಿ ಬರಬೇಕಾ, ಪ್ರತಿಯೊಂದೂ ಸಹ ಅವನೇ ನಿರ್ಧಾರ ಮಾಡ್ತಾ ಹೋಗ್ತಾನೆ. ಅವನನ್ನು ಹೀಗೆ ಹುಟ್ಟು ಅಂತ ಹೇಳುವ ಶಕ್ತಿ ಮತ್ತಾರಿಗೂ ಸಹ ಇಲ್ಲ. ಇನ್ನು ಸ್ವಾಸ್ಯ ಅಂತ ತೆಗೆದುಕೊಂಡ್ರೆ ಚೆಲುಮೊರೆಯವನು. ಆತ ಭೂಮಿಗೆ ಬಂದಾಗೆಲ್ಲ ಆತನ ರೂಪ ಏನಿದೆ ಅದು ವಿಶೇಷದಲ್ಲಿ ವಿಶೇಷ. ಅದರಲ್ಲೂ ವಿಶೇಷವಾಗಿ ರಾಮಾವತಾರ ಮತ್ತು ಕೃಷ್ಣಾವತಾರದಲ್ಲಿ ಎಲ್ಲರೂ ಸಹ ಅವನನ್ನು ನೋಡಿ ಆಕರ್ಷಿತರಾಗ್ತಿದ್ರು. ಅಷ್ಟೇ ಅಲ್ಲ, ಚೆಲುವ ಭಗವಂತನನ್ನು ನಾವಿಲ್ಲಿ ಸ್ವಾಸ್ಯ ಅಂತ ನಾವಿಲ್ಲಿ ತೆಗೆದುಕೊಳ್ತಾ ಹೋಗ್ತೀವಿ. ಇನ್ನು ಪ್ರಾಗ್ವಂಶಃ ಅಂತ ತೆಗೆದುಕೊಂಡ್ರೆ ಮೊದಲು ತನ್ನ ಪ್ರಪಂಚದ ವಂಶವನ್ನು ಬೆಳೆಸುವ ಭಗವಂತ ಪ್ರಾಗ್ವಂಶ. ನಾವೆಲ್ಲರೂ ಸಹ ಭಗವಂತನ ವಂಶದಿಂದಲೇ ಬಂದಿರುವವರು. ಅದಕ್ಕೆ ಹೇಳೋದು, ಅವನು ಚಿಕ್ಕ ಪುಟ್ಟ ವಂಶ ಅಲ್ಲ ರೀ, ಅವನು ತುಂಬ ದೊಡ್ಡ ವಂಶ. ಯಾವುದಪ್ಪ ಅಂದರೆ ವಸುದೈವ ಕುಟುಂಬ ಅಂತ ಹೇಳುವಂತಹ ಕೃಷ್ಣನ ವಂಶದವರು ನಾವೆಲ್ಲ. ಆದರೆ ನಾವಿಲ್ಲೇನು ಮಾಡ್ತಾ ಇದ್ದೀವಿ ಅಂದರೆ ಕನಕದಾಸರು ಹೇಳ್ತಾರಲ್ಲ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಅಂತ. ನಮ್ಮ ವಂಶ ದೊಡ್ಡದು, ನಿಮ್ಮ ವಂಶ ಚಿಕ್ಕದು ಅಂತ ನಾವು ಹೇಳ್ತೀವಿ. ಆದರೆ ಎಲ್ಲರೂ ಸಹ ಒಂದೇ ವಂಶದವರು. ಅದು ಭಗವಂತನ ವಂಶ ಅಂತ ನಾವಿಲ್ಲಿ ಹೇಳಬಹುದು. ಇನ್ನು ವಂಶವರ್ಧನ ಅಂತ ಅಂದರೆ ತನ್ನ ವಂಶವಾದ ವಿಶ್ವವನ್ನು ಬೆಳೆಸುವವ ಹಾಗೂ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡುವ ಭಗವಂತನನ್ನು ವಂಶವರ್ಧನ ಅಂತ ಕರಿತೀವಿ. ಅಂದರೆ ವಂಶವನ್ನು ಬೆಳೆಸುವವನು ಅವನೇ, ಆ ವಂಶವನ್ನು ಸಂಹಾರ ಮಾಡುವವನೂ ಸಹ ಅವನೇ ಆಗಿದ್ದಾನೆ. ಹಾಗಾಗಿ ಇಲ್ಲಿ ವಂಶವರ್ಧನ ಅನ್ಬೇಕಾದ್ರೆ ಅವನ ವಂಶವನ್ನು ಅವನು ಬೆಳೆಸಬೇಕಾದ್ರೆ ನಮ್ಮ ವಂಶದಲ್ಲೂ ಸಹ ಭಗವಂತ ನೀನು ಹುಟ್ಟು ಬಾಪ್ಪ ಅಂತ ಕರೆಯೋದ್ರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ.
ಹಾಗಾಗಿ ನಮ್ಮ ವಂಶ ಬೆಳಿಬೇಕು ಅಂದಾಗ ಈ ಶ್ಲೋಕವನ್ನು ಹೇಳಿದಾಗ ಭಗವಂತ ಆ ವಂಶವನ್ನು ಬೆಳೆಸ್ತಾ ಹೋಗ್ತಾನೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೆಯೇ ಭಗವಂತ ನಮ್ಮೆಲ್ಲರನ್ನ ಕೈ ಹಿಡಿದು ಕಾಪಾಡಲಿ. ಯಾಕೆ ಅಂತಂದರೆ ಅವನನ್ನು ತಿಳಿಬೇಕು ಅಂದಾಗಲೂ ಸಹ ಆ ಜ್ಞಾನವನ್ನು ಕೊಡುವವನು ಅವನೇ. ಜ್ಞಾನ ಕೊಡುವನವನು, ಅಜ್ಞಾನ ಕೊಡುವನವನು. ಹಾಗಾಗಿ ನಮಗೆ ಆ ಜ್ಞಾನವನ್ನು ಕೊಡಲಿ, ಹಾಗೆ ನಮ್ಮನ್ನು ಕಾಪಾಡಲಿ ಅಂತ ನಾವು ಸದಾ ಭಗವಂತನ ಮೊರೆ ಹೋಗೋಣ. ಏನು ಹೇಳ್ತೀರಾ? ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.